ಪಂಜಾಬ್ ವಿಧಾನಸಭೆಯಲ್ಲಿ ಒಂದು ವಿಚಿತ್ರ ವಿದ್ಯಮಾನ ಸಂಭವಿಸಿದೆ. ಅದೇನಪ್ಪಾ ಅಂತಂದ್ರೆ ಸಿಎಂ ಭಗವಂತ ಮಾನ್ ಕುಡಿದು ಬಂದಿದ್ದಾರೆ ಅಂತ ಕಾಂಗ್ರೆಸ್ ಹಾಗೂ ಅಕಾಲಿ ದಳದ ಸದಸ್ಯರು ಪಂಜಾಬ್ ವಿಧಾನಸಭೆಯಲ್ಲಿ ಗಲಾಟೆ ಮಾಡಿ ಸಭಾತ್ಯಾಗ ಮಾಡಿದ ಘಟನೆ ನಡೆದಿದೆ. ಅಸಲಿಗೆ ವಿಶೇಷ ಅಧಿವೇಶನ ಕರೆದಿದ್ದಂತ ಪಂಜಾಬ್ ವಿಧಾನಸಭೆಯಲ್ಲಿ ಆಗಿದ್ದೇನು ಡೀಟೇಲ್ಸ್ ಇದೆ, ನೋಡ್ಕೊಂಬನ್ನಿ. ಪಂಜಾಬ್ ವಿಧಾನಸಭೆಯಲ್ಲಿ ಅಕ್ಷರಶಃ ಅಲ್ಲೋಲ ಕಲ್ಲೋಲ. ಸಿಎಂ ಭಗವಂತ ಮಾನ್ ಕುಡಿದು ಬಂದಿದ್ದಾರೆ ಎಂಬ ಆರೋಪ, ಆಲ್ಕೋಹಾಲ್ ಟೆಸ್ಟ್ಗೆ ವಿಪಕ್ಷಗಳ ಒತ್ತಾಯ, ಸಭಾತ್ಯಾಗ. ಪಂಜಾಬ್ ವಿಧಾನಸಭೆಯಲ್ಲಿ ಇಂದು ಅಕ್ಷರಶಃ ಕೋಲಾಹಲ ಸೃಷ್ಟಿಯಾಗಿತ್ತು. ಯಾಕಂದ್ರೆ ವಿಪಕ್ಷಗಳು ನೇರವಾಗಿ ಸಿಎಂ ಭಗವಂತ ಮಾನ್ ವಿರುದ್ಧ ಅಬ್ಬರಿಸಿ ಹರಿಹಾಯ್ದಿದ್ವು. ಅದು ಕೂಡ ಕಾಂಗ್ರೆಸ್ ಮತ್ತು ಅಕಾಲಿಕ ದಳ. ಪಂಜಾಬ್ನ ಸಿಎಂ ಭಗವಂತ ಮಾನ್ ಸದನದ ಕಲಾಪಗಳ ಸಮಯದಲ್ಲಿ ಕುಡಿದಿದ್ರು ಅಂತ ಆರೋಪಿಸಿ ಭಾರಿ ಕೋಲಾಹಲ ಸೃಷ್ಟಿ ಮಾಡಿದ್ವು. ಅಸಲಿಗೆ ಇಂದು ಪಂಜಾಬ್ ವಿಧಾನಸಭೆಯಲ್ಲಿ ಏನಾಯ್ತು ಅಂತ ಹೇಳ್ತೀವಿ ನೋಡಿ. ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಇಂದು ಪಂಜಾಬ್ನಲ್ಲಿ ವಿಶೇಷ ಅಧಿವೇಶನ ಕರೆಯಲಾಗಿತ್ತು. ಹೌದು, ರಾಜ್ಯದ ಕಾರ್ಮಿಕ ವರ್ಗಕ್ಕೆ ಗೌರವ ಸಲ್ಲಿಸಲು ಮೇ 1ರಂದು ಕಾರ್ಮಿಕ ದಿನದಂದು ಎಎಪಿ ಸರ್ಕಾರ ವಿಧಾನಸಭೆಯ ವಿಶೇಷ ಅಧಿವೇಶನವನ್ನು ಕರೆದಿತ್ತು. ಕಾರ್ಮಿಕ ದಿನದ ಸಂದರ್ಭದಲ್ಲಿ ನಿರ್ಣಯವನ್ನು ಅಂಗೀಕರಿಸಲು ಕರೆಯಲಾದ ವಿಶೇಷ ಅಧಿವೇಶನ ಎಂದಿನಂತೆಯೇ ಪ್ರಾರಂಭವಾಯಿತು. ಆದರೆ ಸದನ ನಡೀತಾ ಇರುವಾಗ ಕಾಂಗ್ರೆಸ್ ಶಾಸಕ ಸುಖ್ಪಾಲ್ ಸಿಂಗ್ ಖೈರಾ ಮೊಬೈಲ್ ಫೋನ್ ಬಳಸುವುದಕ್ಕೆ ಸಿಎಂ ಭಗವಂತ ಮಾನ್ ಆಕ್ಷೇಪಿಸಿದಾಗ ಇಡೀ ಪಿಕ್ಚರ್ ಚೇಂಜ್ ಆಗಿತ್ತು. ಸದನದಲ್ಲಿ ಅನುಸರಿಸಬೇಕಾದ ಒಂದು ಶಿಷ್ಟಾಚಾರವಿದೆ, ಅಲ್ಲಿ ಯಾರು ಕಾಲುಗಳನ್ನು ಚಾಚಿ ಕುಳಿತುಕೊಳ್ಳಬಾರದು ಅಂತ ಸಿಎಂ ಭಗವಂತ ಮಾನ್ ಹೇಳಿದರು. ಇದಕ್ಕೆ ಕೊಂಚ ಖಾರವಾಗಿ ರಿಯಾಕ್ಟ್ ಮಾಡಿದ್ದ ಖೈರಾ ಹಿಂದಿನ ಅಧಿವೇಶನದಲ್ಲಿ ಸಂದರ್ಶಕರ ಗ್ಯಾಲರಿಯಲ್ಲಿ ಭಗವಂತ ಮಾನ್ ಅವರ ಪತ್ನಿ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಕುಳಿತಿದ್ರು ಅಂತ ಹೇಳಿದ್ರು. ಈ ವಿಚಾರ ಮತ್ತೆ ಸದನದಲ್ಲಿ ಹೊಸ ಕಿಚ್ಚು ಹೊತ್ತಿಕೊಳ್ಳುತ್ತಾ ಎಂಬಂತಾಗಿತ್ತು. ಇದೇ ವೇಳೆ ಭಗವಂತ ಮಾನ್ ಅವರು ಸದನದ ಸದಸ್ಯರಲ್ಲ ಎಂದು ಸಮರ್ಥಿಸಿಕೊಳ್ಳೋಕೆ ಮುಂದಾದರು. ಇನ್ನು ಎಲ್ಲದರ ನಂತರ ಸಿಎಂ ಕುಡಿದು ಬಂದಿದ್ದಾರೆ ಎಂಬ ಆರೋಪದ ಕಿಡಿ ಹೊತ್ತಿಕೊಳ್ತು. ಅಧಿಕೃತ ನಿರ್ಣಯದ ಮೇಲೆ ಚರ್ಚೆ ಇನ್ನೂ ನಡೀತಾ ಇರುವಾಗ ಸಿಎಂ ಭಗವಂತ ಮಾನ್ ಸದನಕ್ಕೆ ಕುಡಿದು ಬಂದಿದ್ದಾರೆ ಅಂತ ಖೈರಾ ಆರೋಪ ಮಾಡಿದ್ರು. ವಿರೋಧ ಪಕ್ಷದ ನಾಯಕರು ಈ ಆರೋಪವನ್ನು ಬಲವಾಗಿ ಬೆಂಬಲಿಸಿದರು. ಅಲ್ಲದೆ ಸದನದಲ್ಲಿ ಹಾಜರಿದ್ದ ಎಲ್ಲ ಸದಸ್ಯರ ಮೇಲೆ ಮದ್ಯ ಪರೀಕ್ಷೆಯನ್ನು ನಡೆಸಬೇಕೆಂದು ಒತ್ತಾಯಿಸಿದ್ರು. ಇದು ಭಾರಿ ವಾದ ವಿವಾದಕ್ಕೆ ಕಾರಣವಾಯಿತು. ಅಷ್ಟೇ ಅಲ್ಲ, ಸತ್ಯವನ್ನು ತಿಳಿಯಲು ಭಗವಂತ ಮಾನ್ ಅವರನ್ನ ಪಂಜಾಬ್ ಜನರ ಸಮ್ಮುಖದಲ್ಲಿ ಡೋಪ್ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಅಕಾಲಿಕ ದಳದ ಸದಸ್ಯರು ಒತ್ತಾಯ ಮಾಡಿದರು. ವಿಧಾನಸಭೆಯಲ್ಲಿ ಮಾತನಾಡಿದ ವಿರೋಧ ಪಕ್ಷದ ನಾಯಕ ಪ್ರತಾಪ್ ಸಿಂಹ ಬಜ್ವಾ, ಮುಖ್ಯಮಂತ್ರಿಗಳೇ ಕುಡಿದ ಮತ್ನಲ್ಲಿ ಇರುವಾಗ ವಿಧಾನಸಭೆಗೆ ಬಂದು ನಾವು ಏನ್ ಮಾಡಬೇಕು? ರಾಜ್ಯದ ಮುಖ್ಯಸ್ಥರೇ ಸಂಪೂರ್ಣವಾಗಿ ನಿದ್ದೆಗೆಟ್ಟಿರುವಾಗ ಅಧಿವೇಶನ ನಡೆಸುವ ಉದ್ದೇಶವೇನು? ಎಲ್ಲರೂ ಆಲ್ಕೋಹಾಲ್ ಪರೀಕ್ಷೆ ನಡೆಸಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ ಅಂತ ಕಿಡಿಕಾರಿದ್ರು. ಅಲ್ಲಿಗೆ ಇದು ಭಾರಿ ವಾದ ವಿವಾದಕ್ಕೆ ಕಾರಣವಾಯಿತು. ಅಂದ ಹಾಗೆ ಪಂಜಾಬ್ ಮುಖ್ಯಮಂತ್ರಿ ಭಗವಂತ ಮಾನ್ ಗುರುದ್ವಾರಕ್ಕೆ ಕುಡಿದ ಮತ್ನಲ್ಲಿ ಪ್ರವೇಶ ಮಾಡಿದ್ದಾರೆ ಎಂಬ ಆರೋಪದ ಮೇಲೆ ಭಾರತೀಯ ಜನತಾ ಪಕ್ಷದ ನಾಯಕ ತಜಿಂದರ್ ಪಾಲ್ ಸಿಂಗ್ ಬಗ್ಗಾ ಕಳೆದ 2022ರಲ್ಲಿ ಪೊಲೀಸ್ ದೂರು ದಾಖಲಿಸಿದ್ರು. ಇನ್ನು ಈ ಹಿಂದೆ ಪಂಜಾಬ್ ಮುಖ್ಯಮಂತ್ರಿ ಭಗವಂತ ಮಾನ್ ಕುಡಿದು ವಿಮಾನ ಏರಿದ್ದಾರೆ ಅಂತ ಟೀಕೆಗಳು ವ್ಯಕ್ತವಾಗಿದೆ. ಪಂಜಾಬ್ ಸಿಎಂ ಭಗವಂತ ಮಾನ್ ಪಾನಮತ್ತನಾಗಿದ್ದ ಕಾರಣ ಫ್ರಾಂಕ್ಫರ್ಟ್ನಿಂದ ದೆಹಲಿಗೆ ಹೊರಟಿದ್ದ ವಿಮಾನದಿಂದ ಅವರನ್ನು ಕೆಳಗಿಳಿಸಲಾಗಿದೆ ಅಂತ ವಿರೋಧ ಪಕ್ಷಗಳು ಟೀಕೆ ಮಾಡಿದ್ವು.
ಇನ್ನು ಈಗ ಸದನದಲ್ಲೇ ಭಗವಂತ್ ಮಾನ್ ವಿರುದ್ಧ ಕುಡಿದು ಬಂದ ಆರೋಪಗಳು ಕೇಳಿಬಂದಿವೆ. ಪಂಜಾಬ್ ವಿಧಾನಸಭೆಗೆ ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ಎಲೆಕ್ಷನ್ ನಡೆಯುವ ಸಾಧ್ಯತೆ ಇದೆ. ಈ ವೇಳೆ ಅತ್ತ ಆಪ್ ಕೂಡ ರಾಘವ್ ಚೆಡ್ಡಾ ಸೇರಿ ಅನೇಕ ಪ್ರಮುಖ ಆಪ್ ನಾಯಕರು ಪಕ್ಷ ಬಿಟ್ಟು ಬಿಜೆಪಿ ಸೇರಿರುವುದಕ್ಕೆ ತಲ್ಲಣಿಸಿ ಹೋಗಿದೆ. ಅಲ್ಲದೆ ಇದರಲ್ಲಿ ಮುಂಬರುವ ಪಂಜಾಬ್ ವಿಧಾನಸಭಾ ಚುನಾವಣೆ ಮೇಲೆ ಎಫೆಕ್ಟ್ ಮಾಡುತ್ತೋ ಎಂಬ ಆತಂಕ ಸೃಷ್ಟಿಯಾಗಿದೆ. ಹೀಗಿರುವಾಗಲೇ ಪಂಜಾಬ್ ಸಿಎಂ ಭಗವಂತ್ ಮಾನ್ ವಿರುದ್ಧ ಕುಡಿದು ಸದನಕ್ಕೆ ಬಂದಿರೋ ಆರೋಪ ಭಾರಿ ಸದ್ದು ಮಾಡಿದೆ. ಅಲ್ಲದೆ ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಆಪ್ ಪಕ್ಷದ ಮೇಲೆ ಅದ್ಯಾವ ಪರಿಣಾಮ ಬೀರಲಿದೆಯೋ ಕಾದು ನೋಡಬೇಕಿದೆ. ಒಟ್ಟಾರೆ ರಾಜ್ಯದ ಕಾರ್ಮಿಕ ವರ್ಗಕ್ಕೆ ಗೌರವ ಸಲ್ಲಿಸಲು ಆಪ್ ಸರ್ಕಾರ ಕರೆದಿದ್ದ ವಿಧಾನಸಭೆಯ ವಿಶೇಷ ಅಧಿವೇಶನ ಇಂತಹ ವಿಚಿತ್ರ ಕಾರಣಕ್ಕೆ ಸುದ್ದಿಯಾಗಿದ್ದೇ ವಿಪರ್ಯಾಸ. ಅಷ್ಟೇ ಅಲ್ಲ, ಸತ್ಯವನ್ನ ತಿಳಿಯಲು ಭಗವಂತ್ ಮಾನ್ ಅವರನ್ನ ಪಂಜಾಬ್ ಜನರ ಸಮ್ಮುಖದಲ್ಲಿ ಡೋಪ್ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಅಕಾಲಿಕ ದಳದ ಸದಸ್ಯರು ಒತ್ತಾಯ ಮಾಡಿದರು. ವಿಧಾನಸಭೆಯಲ್ಲಿ ಮಾತನಾಡಿದ ವಿರೋಧ ಪಕ್ಷದ ನಾಯಕ ಪ್ರತಾಪ್ ಸಿಂಹ ಬಜ್ವಾ, ಮುಖ್ಯಮಂತ್ರಿಗಳೇ ಕುಡಿದ ಮತ್ತಿನಲ್ಲಿ ಇರುವಾಗ ವಿಧಾನಸಭೆಗೆ ಬಂದು ನಾವು ಏನ್ ಮಾಡಬೇಕು? ರಾಜ್ಯದ ಮುಖ್ಯಸ್ಥರೇ ಸಂಪೂರ್ಣವಾಗಿ ನಿದ್ದೆಗೆಟ್ಟಿರುವಾಗ ಅಧಿವೇಶನ ನಡೆಸುವ ಉದ್ದೇಶವೇನು? ಎಲ್ಲರೂ ಆಲ್ಕೋಹಾಲ್ ಪರೀಕ್ಷೆ ನಡೆಸಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ ಅಂತ ಕಿಡಿಕಾರಿದ್ರು. ಅಲ್ಲಿಗೆ ಇದು ಭಾರಿ ವಾದ ವಿವಾದಕ್ಕೆ ಕಾರಣವಾಯಿತು. ಅಂದಹಾಗೆ ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಗುರುದ್ವಾರಕ್ಕೆ ಕುಡಿದ ಮತ್ತಿನಲ್ಲಿ ಪ್ರವೇಶ ಮಾಡಿದ್ದಾರೆ ಎಂಬ ಆರೋಪದ ಮೇಲೆ ಭಾರತೀಯ ಜನತಾ ಪಕ್ಷದ ನಾಯಕ ತಜಿಂದರ್ ಪಾಲ್ ಸಿಂಗ್ ಬಗ್ಗಾ ಕಳೆದ 2022ರಲ್ಲಿ ಪೊಲೀಸ್ ದೂರು ದಾಖಲಿಸಿದರು. ಇನ್ನು ಈ ಹಿಂದೆ ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಕುಡಿದು ವಿಮಾನ ಏರಿದ್ದಾರೆ ಅಂತ ಟೀಕೆಗಳು ವ್ಯಕ್ತವಾಗಿದೆ. ಪಂಜಾಬ್ ಸಿಎಂ ಭಗವಂತ್ ಮಾನ್ ಪಾನಮತ್ತನಾಗಿದ್ದ ಕಾರಣ ಫ್ರಾಂಕ್ಫರ್ಟ್ನಿಂದ ದೆಹಲಿಗೆ ಹೊರಟಿದ್ದ ವಿಮಾನದಿಂದ ಅವರನ್ನು ಕೆಳಗಿಳಿಸಲಾಗಿದೆ ಅಂತ ವಿರೋಧ ಪಕ್ಷಗಳು ಟೀಕೆ ಮಾಡಿದ್ವು. ಇನ್ನು ಈಗ ಸದನದಲ್ಲೇ ಭಗವಂತ್ ಮಾನ್ ವಿರುದ್ಧ ಕುಡಿದು ಬಂದ ಆರೋಪಗಳು ಕೇಳಿಬಂದಿವೆ. ಪಂಜಾಬ್ ವಿಧಾನಸಭೆಗೆ ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ಎಲೆಕ್ಷನ್ ನಡೆಯುವ ಸಾಧ್ಯತೆ ಇದೆ. ಈ ವೇಳೆ ಅತ್ತ ಆಪ್ ಕೂಡ ರಾಘವ್ ಚೆಡ್ಡಾ ಸೇರಿ ಅನೇಕ ಪ್ರಮುಖ ಆಪ್ ನಾಯಕರು ಪಕ್ಷ ಬಿಟ್ಟು ಬಿಜೆಪಿ ಸೇರಿರುವುದಕ್ಕೆ ತಲ್ಲಣಿಸಿ ಹೋಗಿದೆ. ಅಲ್ಲದೆ ಇದರಲ್ಲಿ ಮುಂಬರುವ ಪಂಜಾಬ್ ವಿಧಾನಸಭಾ ಚುನಾವಣೆ ಮೇಲೆ ಎಫೆಕ್ಟ್ ಮಾಡುತ್ತೋ ಎಂಬ ಆತಂಕ ಸೃಷ್ಟಿಯಾಗಿದೆ. ಹೀಗಿರುವಾಗಲೇ ಪಂಜಾಬ್ ಸಿಎಂ ಭಗವಂತ್ ಮಾನ್ ವಿರುದ್ಧ ಕುಡಿದು ಸದನಕ್ಕೆ ಬಂದಿರೋ ಆರೋಪ ಭಾರಿ ಸದ್ದು ಮಾಡಿದೆ. ಅಲ್ಲದೆ ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಆಪ್ ಪಕ್ಷದ ಮೇಲೆ ಅದ್ಯಾವ ಪರಿಣಾಮ ಬೀರಲಿದೆಯೋ ಕಾದು ನೋಡಬೇಕಿದೆ. ಒಟ್ಟಾರೆ ರಾಜ್ಯದ ಕಾರ್ಮಿಕ ವರ್ಗಕ್ಕೆ ಗೌರವ ಸಲ್ಲಿಸಲು ಆಪ್ ಸರ್ಕಾರ ಕರೆದಿದ್ದ ವಿಧಾನಸಭೆಯ ವಿಶೇಷ ಅಧಿವೇಶನ ಇಂತಹ ವಿಚಿತ್ರ ಕಾರಣಕ್ಕೆ ಸುದ್ದಿಯಾಗಿದ್ದೇ ವಿಪರ್ಯಾಸ.